ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ವಿರುದ್ಧ ಸಿಡಿದ ಬಿಜೆಪಿ ನಾಯಕರು ಇವತ್ತು ಧರ್ಮಸ್ಥಳದಲ್ಲಿ ಕೇಸರಿ ರಣಕಹಳೆಯನ್ನ ಮೊಳಗಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಪಡಿಸಿದ್ರು. ಧರ್ಮ ವಿರೋಧಿಗಳ ವಿರುದ್ಧ ಇಂದು ಅಕ್ಷರಶಃ ಕೇಸರಿ ರಣಕಾಳೆ ಮೊಳಗಿದೆ. ಮಂಜುನಾಥನ ನೆಲದಲ್ಲೇ ನಿಂತು ಇಂದು ಬಿಜೆಪಿ ನಾಯಕರು ಶ್ರೀ ಕ್ಷೇತ್ರದ ಜೊತೆ ನಾವಿದ್ದೇವೆ ಎಂದು ಸಾರಿ ಸಾರಿ ಹೇಳಿದ್ದಾರೆ. ಬೃಹತ್ ಸಮಾವೇಶವನ್ನೇ ಮಾಡಿದ್ದಾರೆ. ಅಪಪ್ರಚಾರ ಖಂಡಿಸಿ ಬಿಜೆಪಿ ಬೃಹತ್ ಸಮಾವೇಶ. ಧರ್ಮ ವಿರೋಧಿಗಳ ವಿರುದ್ಧ ಕೇಸರಿ ಸೇನೆ ಕಹಳೆ. ಇಂದು ಧರ್ಮಸ್ಥಳ ಸಂಪೂರ್ಣ ಕೇಸರಿಮಯವಾಗಿತ್ತು. ಮಂಜುನಾಥನ ಸನ್ನಿಧಿಗೆ ಕೇಸರಿ ಕಾರ್ಯಕರ್ತರ ಹೊಳೆಯೇ ಹರಿದು ಬಂದಿತ್ತು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಸಹಿಸೋದಿಲ್ಲ, ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಎನ್ನುವ ಸಂದೇಶ ರವಾನೆಯಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳ ಚಲೋ ರ್ಯಾಲಿ ನಡೆಯಿತು. ಇದಕ್ಕೂ ಮೊದಲು ಬಿಜೆಪಿ ನಾಯಕರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿ ಮಾಡಿದ್ರು. ಬಳಿಕ ಧರ್ಮಸ್ಥಳ ಮುಖ್ಯ ದ್ವಾರದಿಂದ ಬೃಹತ್ ಜಾಥಾದಲ್ಲಿ ಕೇಸರಿ ನಾಯಕರು ಸಮಾವೇಶ ಸ್ಥಳಕ್ಕೆ ತೆರಳಿದರು. ಈ ವೇಳೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಬೃಹತ್ ಧರ್ಮ ಜಾಗೃತಿ ಸಮಾವೇಶ ನಡೆಸಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದ್ರು. ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇಸರಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿ. ಒಂದು ಪ್ರಿಲಿಮಿನರಿ ಎನ್ಕ್ವೈರಿನೂ ಕೂಡ ಮಾಡದೇನೆ ಆ ಅಯೋಗ್ಯ ಬಂದಿರತಕ್ಕಂತ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ SIT ಘೋಷಣೆ ಮಾಡ್ತಲ್ಲ, ನಿಮಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ? ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ? ಒಂದು ಕಡೆ SIT ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ 24 ಗಂಟೆಲಿ ಒದ್ದು ಒಳಗೆ ಹಾಕಬೇಕಾಗಿತ್ತು. ತನಿಖೆಯನ್ನ ಎನ್ಐಎಗೆ ಒಪ್ಪಿಸುವಂತೆ ಆರ್ ಅಶೋಕ್ ಆಗ್ರಹ. ಆದ್ರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲಿ ಇದ್ರೂ ಬಿಡಬಾರದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಎನ್ಐಎಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಈ ಕಾನ್ಸ್ಪಿರೇಟರ್ಸ್ ಯಾರು? ಇದು ಲೆಫ್ಟ್ ಲೀನಿಂಗ್ ಪೀಪಲ್. ಈಗ ಲೆಫ್ಟ್ನವ್ರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ? ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ, ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ? ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತು. ಹಿಂದೇನೂ 5-6 ವರ್ಷ ಸರ್ಕಾರ ಇತ್ತು, ಆವತ್ತು ನಿಮಗೆ ಯಾಕೆ ಕಾಳಜಿ ಬರಲಿಲ್ಲ? ಇದು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ. ನೀವು ಯಾರು ಬುರುಡೆ ಹಿಡ್ಕೊಂಡು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಸುತ್ತಾಡಿದ್ರು, ಈ ಬುರುಡೆ ಸರ್ಕಾರವೂ ಕೂಡ ಬುರುಡೆ ಜೊತೆಯಲ್ಲಿ ಸೇರ್ತೇ ಹೊರತು ನ್ಯಾಯ ಕೊಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ. ಷಡ್ಯಂತ್ರ ಮಾಡುವವರ ವಿರುದ್ಧ ಬಿಜೆಪಿ ನಾಯಕರು ಎಚ್ಚರಿಕೆಯ ಸಂದೇಶ ರವಾನಿಸಿದ್ದು. ಹೀಗೆ ಧರ್ಮಸ್ಥಳ ವಿರೋಧಿಗಳ ವಿರುದ್ಧ ದಿನ ದಿನಕ್ಕೂ ಹೋರಾಟ ದೊಡ್ಡದಾಗ್ತಿತ್ತು. ಇಂದು ಇಡೀ ಧರ್ಮಸ್ಥಳ ಕೇಸರಿಮಯವಾಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ವಿರುದ್ಧ ಸಿಡಿದ ಬಿಜೆಪಿ ನಾಯಕರು ಇವತ್ತು ಧರ್ಮಸ್ಥಳದಲ್ಲಿ ಕೇಸರಿ ರಣಕಹಳೆಯನ್ನ ಮೊಳಗಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಪಡಿಸಿದ್ರು. ಧರ್ಮ ವಿರೋಧಿಗಳ ವಿರುದ್ಧ ಇಂದು ಅಕ್ಷರಶಃ ಕೇಸರಿ ರಣಕಾಳೆ ಮೊಳಗಿದೆ. ಮಂಜುನಾಥನ ನೆಲದಲ್ಲೇ ನಿಂತು ಇಂದು ಬಿಜೆಪಿ ನಾಯಕರು ಶ್ರೀ ಕ್ಷೇತ್ರದ ಜೊತೆ ನಾವಿದ್ದೇವೆ ಎಂದು ಸಾರಿ ಸಾರಿ ಹೇಳಿದ್ದಾರೆ. ಬೃಹತ್ ಸಮಾವೇಶವನ್ನೇ ಮಾಡಿದ್ದಾರೆ. ಅಪಪ್ರಚಾರ ಖಂಡಿಸಿ ಬಿಜೆಪಿ ಬೃಹತ್ ಸಮಾವೇಶ.
ಧರ್ಮ ವಿರೋಧಿಗಳ ವಿರುದ್ಧ ಕೇಸರಿ ಸೇನೆ ಕಹಳೆ. ಇಂದು ಧರ್ಮಸ್ಥಳ ಸಂಪೂರ್ಣ ಕೇಸರಿಮಯವಾಗಿತ್ತು. ಮಂಜುನಾಥನ ಸನ್ನಿಧಿಗೆ ಕೇಸರಿ ಕಾರ್ಯಕರ್ತರ ಹೊಳೆಯೇ ಹರಿದು ಬಂದಿತ್ತು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಸಹಿಸೋದಿಲ್ಲ, ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಎನ್ನುವ ಸಂದೇಶ ರವಾನೆಯಾಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳ ಚಲೋ ರ್ಯಾಲಿ ನಡೆಯಿತು. ಇದಕ್ಕೂ ಮೊದಲು ಬಿಜೆಪಿ ನಾಯಕರು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿ ಮಾಡಿದ್ರು. ಬಳಿಕ ಧರ್ಮಸ್ಥಳ ಮುಖ್ಯ ದ್ವಾರದಿಂದ ಬೃಹತ್ ಜಾಥಾದಲ್ಲಿ ಕೇಸರಿ ನಾಯಕರು ಸಮಾವೇಶ ಸ್ಥಳಕ್ಕೆ ತೆರಳಿದ್ರು. ಈ ವೇಳೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಬೃಹತ್ ಧರ್ಮ ಜಾಗೃತಿ ಸಮಾವೇಶ ನಡೆಸಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಕರಣವನ್ನ ಎನ್ಐಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದ್ರು. ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೇಸರಿ ಕಾರ್ಯಕರ್ತರು ಭಾಗಿಯಾಗಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿ. ಒಂದು ಪ್ರಿಲಿಮಿನರಿ ಎನ್ಕ್ವೈರಿನೂ ಕೂಡ ಮಾಡದೇನೆ ಆ ಅಯೋಗ್ಯ ಬಂದಿರತಕ್ಕಂತ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ SIT ಘೋಷಣೆ ಮಾಡ್ತಲ್ಲ, ನಿಮಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ? ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ? ಒಂದು ಕಡೆ SIT ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ 24 ಗಂಟೆಲಿ ಒದ್ದು ಒಳಗೆ ಹಾಕಬೇಕಾಗಿತ್ತು. ತನಿಖೆಯನ್ನ ಎನ್ಐಗೆ ಒಪ್ಪಿಸುವಂತೆ ಆರ್ ಅಶೋಕ್ ಆಗ್ರಹ. ಆದ್ರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲೇ ಇದ್ರೂ ಬಿಡಬಾರದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಎನ್ಐಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಈ ಕಾನ್ಸ್ಪಿರೇಟರ್ಸ್ ಯಾರು? ಇದು ಲೆಫ್ಟ್ ಲೀನಿಂಗ್ ಪೀಪಲ್. ಈಗ ಲೆಫ್ಟ್ನವರು ಹೇಳಿದಾಗ ಮಾತ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಬಂತ? ಬಹುದಿನಗಳ ಕಾಲದಿಂದ ಜನ ಹೋರಾಟ ಮಾಡ್ತಿದ್ರಲ್ಲ, ಆಗ ನಿಮ್ಗೆ ಯಾಕೆ ಕಾಳಜಿ ಬರಲಿಲ್ಲ? ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತು, ಹಿಂದೇನೂ 5-6 ವರ್ಷ ಸರ್ಕಾರ ಇತ್ತು, ಆವತ್ತು ನಿಮಗೆ ಯಾಕೆ ಕಾಳಜಿ ಬರಲಿಲ್ಲ? ಇದು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ. ನೀವು ಯಾರು ಬುರುಡೆ ಹಿಡ್ಕೊಂಡು ಧರ್ಮಸ್ಥಳದಿಂದ ಡೆಲ್ಲಿಯವರೆಗೆ ಸುತ್ತಾಡಿದ್ರು, ಈ ಬುರುಡೆ ಸರ್ಕಾರವೂ ಕೂಡ ಬುರುಡೆ ಜೊತೆಯಲ್ಲಿ ಸೇರ್ತೇ ಹೊರತು